ಕರ್ನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಎದುರಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಇವತ್ತು USA ತೆರಳುತ್ತಾ ಇದ್ದಾರೆ. ನಾನಿತ್ತು ಶಿವರಾಜ್ ಕುಮಾರ್ ಮನೆ ನಿವಾಸದ ಬಳಿ ಇದ್ದೀನಿ. ನಾಗವಾರದ ಶ್ರೀಮುತ್ತು ನಿವಾಸ. ಶಿವಣ್ಣವರು ಇವತ್ತು ಸಂಜೆ 5 ಗಂಟೆಗೆ ಅಮೇರಿಕಾಗೆ ತೆರಳ್ತಾ ಇರುವಂಥದ್ದು. ತನ್ನ ಕುಟುಂಬದ ಜೊತೆಗೆ 5 ಗಂಟೆಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ದಾಖಲಾಗೋಸ್ಕರ ತೆರಳುತ್ತಾ ಇದ್ದಾರೆ. 24ನೇ ತಾರೀಕು ಅವರಿಗೆ ಒಂದು ಸರ್ಜರಿ ಕೂಡ ಆಗ್ತಾ ಇದೆ. ಮೂತ್ರಕೋಶದ ಸಮಸ್ಯೆಯಿಂದ ಶಿವರಾಜ್ ಕುಮಾರ್ ಅವರು ಬಳಲ್ತಾ ಇರುವಂಥದ್ದು. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಮಗಳು ಮತ್ತು ಹಿರಿಯ ಅಳಿಯನ ಜೊತೆಗೆ ಅವರು USA ತೆರಳ್ತಾ ಇದ್ದಾರೆ. ಜೊತೆಗೆ ಶಿವಣ್ಣ USA ಹೋಗ್ತಾರೆ ಹಿನ್ನೆಲೆಯಲ್ಲಿ ಅವರ ಮನೆ ಮುಂದೆ ಸಾಕಷ್ಟು ಅಭಿಮಾನಿಗಳು ನೆರೆದಿರುವಂಥದ್ದು. ಅವರಿಗೆ ಯಾವುದೇ ಥರದ ಸಮಸ್ಯೆಗಳಾಗಬಾರ್ದು, ಹಾಗಾಗಿ ನಾವು ಪ್ರೀತಿಯಿಂದ ಅವರನ್ನು ವಿದೇಶಕ್ಕೆ ಕಳಿಸ್ಕೊಡ್ತೀವಿ. ಅವರು ಆರೋಗ್ಯವಾಗಿ ಹೊರಗೆ ಬರಬೇಕು, ಆರೋಗ್ಯವಾಗಿ ಮತ್ತೆ ಮರಳ್ತಾರೆ ಅಂತ ಹೇಳಿ ಅವರಿಗೊಂದು ವಿಶ್ವಾಸನ ಮಾಡೋದಕ್ಕೆ ನಮ್ಮ ಜೊತೆಗೆ ಒಂದಿಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಸರ್, ಮಾತಾಡ್ತಾ ಹೋಗ್ತೀನಿ. ಸರ್, ಶಿವಣ್ಣಗೆ ಹುಷಾರಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಬಟ್ ತುಂಬ ಲವ್ಲಿ ಆಗಿದ್ದಾರೆ ಶಿವಣ್ಣ, ತುಂಬ ಧೈರ್ಯವಾಗಿದ್ದಾರೆ. ನೀವೆಷ್ಟು ಧೈರ್ಯವಾಗಿದ್ದೀರಿ? ಅವ್ರಂಗಿರೋದೇ ನಮಗೆ ಧೈರ್ಯ. ಅವ್ರಂಗಿಲ್ಲದೆ ಹೋಗಿದ್ದರೆ ನಾವೆಲ್ಲರೂ ಕಂಗಾಲಾಗ್ಬಿಡ್ತಿದ್ದೀವಿ. ಇಡೀ ರಾಜ್ಯನೇ ಕಂಗಾಲಾಗ್ಬಿಡೋ, ರಾಜ್ಯ ಅಲ್ಲ ದೇಶನೇ ಕಂಗಾಲಾಗ್ಬಿಡ್ತಿತ್ತು. ಅವರಲ್ಲಿರೋ ಸ್ಫೂರ್ತಿನೇ ನಮ್ಗೆ ಇವತ್ತು ಆ ಕಿಚ್ಚು ನಮಗೂ ಇರೋದು. ಹೌದು, ಶಿವಣ್ಣ ಹುಷಾರಾಗಿ ಇದ್ದೇ ಇರ್ತಾರೆ, ಚೆನ್ನಾಗಿದ್ದೇ ಇರ್ತಾರೆ. ಅನದರ್ ಆನಂದ್ 2 ಪಾರ್ಟ್ 2 ಮಾಡಬೇಕು ಅನ್ನೋದು ಮಾಧ್ಯಮದ ಮುಖಾಂತರ ನಾನು ಸ್ನೇಹಿತರಲ್ಲಿ ಕೇಳ್ಕೊತೀನಿ. ಯಾರೇ ಇದ್ರೂ ಕೂಡ ಅಣ್ಣನಿಗೆ ಆನಂದ್ 2 ಅವ್ರು ಫಸ್ಟ್ ಆನಂದ್ 1ನಲ್ಲಿ ಹೆಂಗಿದ್ರು, ನೆಕ್ಸ್ಟು ಆನಂದ್ 2ನಲ್ಲಿ ಅವರು ಅದೇ ಥರ ಬರಬೇಕು ಅನ್ನೋದು ನಮ್ಮ ಆಸೆ ಇರೋದು. ಅದೇ ಥರ ಮಾಡಬೇಕು, ಒಂದು ಕತೆ ಬರೀಬೇಕು ಅನ್ನೋದು ನಾನು ಈ ಮುಖಾಂತರ ಕೇಳ್ಕೊತೀನಿ. ಶಿವಣ್ಣನ ಆರೋಗ್ಯದ ಬಗ್ಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ದು ಹೇಗೆ ನಿಮಗೆ ಏನು ಅನ್ನಿಸ್ತು? ಮತ್ತು ಇವತ್ತಾಗಲೇ ಬಂದು ಸೆಲೆಬ್ರಿಟಿಗಳೆಲ್ಲ ಬಂದು ವಿಶ್ ಮಾಡಿ ಹೋಗಿದ್ದಾರೆ, ಮತ್ತು ದೇವಸ್ಥಾನದ ಅರ್ಚಕರು ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಪೂಜೆ ಮಾಡಿ ಹೋಗಿದ್ದಾರೆ. ನೀವೇನು ಪೂಜೆ ಮಾಡಿಸ್ಕೊಂಡ್ಬಂದಿದ್ದೀರಿ ಅಂತ ಹೇಳಿದ್ರೆ ಏನು ಹೇಳಿದ್ರಿ ಅಂತ? ನಮಗೆ ನಿಜವಲ್ಲೂ ನಾವು ನಿತ್ಯ ನಮ್ಮ ದೇವ್ರ ಪ್ರಾರ್ಥನೆ ಮಾಡುವಾಗ ಸದಾ ಒಂದು ವರನ ಕೇಳ್ತಿದ್ವಿ. ಶಿವಣ್ಣಂಗೋಸ್ಕರ ಒಂದು ವರ ಕೇಳ್ತಲೇ ಇದ್ವಿ. ಆದರೆ ಎಂದಿನಂತೆ ಅದೇ ಕೇಳುವಾಗ ನಮ್ಮ ಮನೆ ದೇವ್ರು ಬಂದು ಕದ್ರಿ ನರಸಿಂಹ ಅಂತ ಆಂಧ್ರದಲ್ಲಿರೋದು. ಅವ್ರ ಹತ್ರ ಹಿಂಗೆ ಮಾತಾಡೋ ಅವರೇ ಸ್ವತಃ ವಿಚಾರ ಗೊತ್ತಾಗ್ತದೆ. ಅವರೇ ಫೋನ್ ಮಾಡಿ ನಾವು ಹಿಂಗೆ ಕೇಳಿದೆ, ಇಲ್ಲಿ ಹಿಂಗೆ ಶಿವಣ್ಣವ್ರಿಗೆ ಈ ಥರ ಆಗಿದೆ ಅಂತ ಕೇಳಿದಾಗ ಅವರು ಒಂದು ಒಳ್ಳೆ ಸೂಚನೆ ಕೊಟ್ಟರು. ಅದು ನನಗೆ ಭಾಳ ಸಮಾಧಾನ ತಂತು, ಧೈರ್ಯ ಬಂತು. ಏನಪ್ಪ ಅಂತ ಕೇಳಿದ್ರೆ, ಈ ಥರ ಆಗಿದೆ ಶಿವಣ್ಣವ್ರಿಗೆ, ಈ ಥರ ಆಗಿದೆ ಅಂದಿದ್ದಕ್ಕೆ ಒಳ್ಳೆ ಸಮಯದಲ್ಲಿ ಕೇಳಿದ್ದೀರಾ, ಅಮೃತ ವೇಳೆಯಲ್ಲಿ ಕೇಳಿದ್ದೀರಾ. 100% ಶಿವಣ್ಣ ವಾಪಸ್ ಚೆನ್ನಾಗಿ ಬರ್ತಾರೆ, 100 ಕಾಲ ಚೆನ್ನಾಗಿರ್ತಾರೆ ಅಂತ ಒಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಅದು ನನ್ನ ಹರಕೆ ಕೂಡ. ಶಿವಣ್ಣವ್ರು ಬಂದಿದ ತಕ್ಷಣ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹರಕೆನೂ ಇದೆ. ಸೊ ಶಿವಣ್ಣವ್ರು ಬರೋದನ್ನೇ ಕಾಯ್ತಾ ಇದ್ದೀನಿ. 100% ಬರ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್ ಇವತ್ತು ಬೆಳಗ್ಗೆಯಿಂದನೇ ನನಗೆ ಇನ್ನೂ ಜಾಸ್ತಿ ಇದೆ. ಮುಂಚೆನೂ ಇತ್ತು, ಯಾಕೆಂದರೆ ಅವರು ಪಾಸಿಟಿವ್ ಪರ್ಸನ್ನು, ಅವ್ರಿಗೆ ನೆಗೆಟಿವ್ ಅನ್ನೋದು ಸೋಕೋದೇ ಇಲ್ಲ. ನೆಗೆಟಿವ್ನೇ ಪಾಸಿಟಿವ್ ಆಗಿ ತಗೊಳ್ಳೋಂಥ ವ್ಯಕ್ತಿಗೆ ನೆಗೆಟಿವ್ ಸುಳಿಯೋದೇ ಇಲ್ಲ ಅವ್ರ ಹತ್ರ. ಸೊ ಅವರು ಎಲ್ಲರಿಗೂ ರೋಲ್ ಮಾಡಲ್ಲ. ಸೊ ಅವರಿಂದ ನಾವು ನೋಡಿ ಕಲಿತಾ ಇರೋದು ಭಾಳ ಇದೆ. ಸೊ ಜೊತೆಗೆ ಅವರ ಇಡೀ ರಾಜ್ಯದ ದೇಶದ ಅಭಿಮಾನಿಗಳ ಬಳಗ ಅವ್ರ ಜೊತೆಗಿರೋದ್ರಿಂದ ಅಷ್ಟೂ ಜನದ ಪ್ರಾರ್ಥನೆ ಶಕ್ತಿ ಅವರಲ್ಲಿ ಇದ್ದೇ ಇರ್ತದೆ. ಅವ್ರಿಗೆ ಒಳ್ಳೇದಾಗಿ ಆಗುತ್ತೆ ಅಂತ ನನ್ನ ಒಂದು ಆಸೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ ಬಂದಿದ್ದೀರಿ ಸರ್. ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ? ಅವ್ರದ್ದು ಎನರ್ಜಿ ಕಿಂಗ್ ಅನ್ನೋದ್ರಲ್ಲಿ ಏನಿಲ್ಲ. ನಮಗೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸರ ಇತ್ತು ಮನಸ್ಸಿಗೆ. ಅವ್ರ ಲವಲೋಕೆ ನೋಡಿ ನಮ್ಮ ಬ್ರದರ್ ಹೇಳ್ದಂಗೆ ನಾವೇ ಎಲ್ಲ ಒಂಥರ ಮನ್ಸಿಗೆ ಒಂಥರ ಖುಷಿ ತಂದ್ಕೊಂಡ್ಬಿಟ್ಟಿದ್ದೀವಿ ನಾವೇನೆ. ನಮ್ಮ ಹೀರೋನ ಖುಷಿಯಾಗೋರೆ, ನಮ್ಗೆ ಯಾಕೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಸರ್. ಅವ್ರು ಹಿಂದೆ ಹೆಂಗಿದ್ರು ಅದೇ ರೀತಿ ಬರ್ತಾರೆ. ಯಾಕೆ ಅಂತಂದರೆ ಅವ್ರು ಇವತ್ತು ಏನಕ್ಕೆ ಚಿತ್ರರಂಗದಲ್ಲಿ ದುಡಿತಾ ಇದ್ದಾರೆ ಅಂದರೆ ಸಾವಿರಾರು ಕಲಾವಿದರಿಗೆ ಅವರಿಂದ ಬೇಜಾನು ಹೆಲ್ಪ್ ಆಗ್ತಾಯಿದೆ. ಅವ್ರು ಇವತ್ತು ದುಡಿಬೇಕು ಅನ್ನೋದೇನಿಲ್ಲ, ಮನೇಲಿ ರೆಸ್ಟ್ ಮಾಡ್ಬೋದು 67 ವರ್ಷ. ಆದ್ದರಿಂದ ಅವರು ಲಕ್ಷಾಂತರ ಜನಕ್ಕೆ ಮಾದರಿ. ಇನ್ನೂ ಅವರು ಒಂದು 10 ಚಿತ್ರನ ಭೈರತಿ ರಣಗಲ್ ಥರ ಯಶಸ್ವಿ ಚಿತ್ರಗಳನ್ನ ಕೂಡಿ 6.5 ಕೋಟಿ ಕನ್ನಡ ಜನದ ಅಭಿಮಾನಿಗಳ ಆಶೀರ್ವಾದ ಅವ್ರ ತಲೆ ಮೇಲಿರುತ್ತೆ. 24ನೇ ತಾರೀಕು ಸರ್ಜರಿ ದಿನ ಮಾಲೆ ಮಹದೇಶ್ವರನ ಬೆಟ್ಟದಲ್ಲಿ ಮೈಸೂರು ಡಿಸ್ಟಿಕ್ ಪೂರ್ತಿ ಸೇರಿ ನಾವು ಕೆಲವರು ಮುಡಿ ಕೇಶವ ಮುಡಿ ಕೊಡ್ತಾಯಿದ್ದೀವಿ ಸರ್. ಇನ್ನು ಕೆಲವರು ಅನ್ನದಾಸೋಹ ಮಾಡ್ತಾಯಿದ್ದೀವಿ ಸಾವಿರಾರು ಜನಕ್ಕೆ. ವಿಶೇಷ ಪೂಜೆ ಬೇರೆ ಇದು ಮಾಡ್ಕೊಂಡಿದ್ದೀವಿ ಸರ್. 24ನೇ ತಾರೀಕು ಬೆಳಗಿನ ಸಾಯಂಕಾಲ ಗಂಟೆ ಮಹದೇಶ್ವರನ ಬೆಟ್ಟದಲ್ಲಿ ವಿಶೇಷ ಪೂಜೆ ಮಾಡಿಕೊಂಡಿದ್ದೀವಿ ಸರ್ ಎಲ್ಲರೂ ಅಭಿಮಾನಿಗಳು. ಇದು ಅಭಿಮಾನಿಗಳ ಹಾರೈಕೆ. ಶಿವಣ್ಣ ಆದಷ್ಟು ಬೇಗ ಆರೋಗ್ಯವಾಗಿ ಮತ್ತೆ ವಾಪಸ್ ಬರಬೇಕು, ನಾವು ಅವರ ಆರೋಗ್ಯವಾಗಿ ಬರ್ತಾರೋ ನಂಬಿಕೆಯಲ್ಲಿದ್ದೀವಿ. ಯಾವುದೇ ಥರ ತೊಂದರೆ ಇಲ್ಲ, ಅವ್ರು ತುಂಬ ಲವಲವಿಕವಾಗಿದ್ದಾರೆ. ನಮಗೂ ಕೂಡ ಒಂದು ಧೈರ್ಯ. ಹಾಗೆ ಶಿವಣ್ಣ ಅವರ ಏನು ಆಪರೇಷನ್ ದಿನ ಇದೆ, 24ನೇ ತಾರೀಕು ಆಪರೇಷನ್ ಇದೆ. ಆ ದಿನ ನಾವು ದೇವರ ಪೂಜೆನ ಮಾಡ್ತೀವಿ, ಅನ್ನದಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತೀವಿ. ಜೊತೆಗೆ ಶಿವಣ್ಣವರ ಶ್ರೀಮುತ್ತು ನಿವಾಸಕ್ಕೆ ಬೆಳಗಿನಿಂದ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಬಂದು ಹೋಗಿರುವಂಥದ್ದು. ಕನ್ನಡ ಶಿವರಾಜ್ ಕುಮಾರ್ ಆರೋಗ್ಯ ವಿಚಾರಿಸಿ ಜೊತೆಗೆ ಅವರಿಗೊಂದು ಧೈರ್ಯ ಹೇಳೋದಕ್ಕೆ ಕಿಚ್ಚ ಸುದೀಪ್ ಅವರು ಬೆಳಿಗ್ಗೆ ಬಂದಿದ್ದರು. ಹಾಗೆ BC ಪಾಟೀಲ್ ಅವರು ಕೂಡ ಬಂದು ಹೋಗಿದ್ದಾರೆ.
ಹೋಗಿದ್ದಾರೆ. ಹಾಗೆ ಚಿತ್ರರಂಗದ ಹಲವಾರು ಗಣ್ಯರು ಅಥವಾ ಚಿತ್ರರಂಗದ ಅವರ ಸ್ನೇಹಿತರು ಅಥವಾ ಅವರ ಒಂದು ಕೋಸ್ಟಾರ್ಸ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಶಿವರಾಜ್ ಕುಮಾರ್ ಜೊತೆಗೆ ಫೋನ್ ಕಾಲ್ ಥ್ರೂ ಮಾತನಾಡಿ ಅವರಿಗೆ ಒಂದು ಧೈರ್ಯವನ್ನು ಕೂಡ ತುಂಬಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಶಿವಣ್ಣ ಬೇಗ ಆರೋಗ್ಯವಾಗಿ ಬರಬೇಕು, ಈ ಒಂದು ಆಪರೇಷನ್, ಒಂದು ಚಿಕ್ಕ ಆಪರೇಷನ್ ಇದೆ, ಅದು ಯಶಸ್ವಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಹಾರೈಕೆಗಳನ್ನ ನಾವು ನೋಡ್ಬೋದು. ಕ್ಯಾಂಪರ್ಸನ್ನ ಪ್ರತಾಪ್ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯಾನೆಟ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.